ನೆಕ್ಸ್ಟ್ ಮ್ಯಾಕ್ಸಿಮಮ್ ಸ್ಟ್ರೆಸ್ ಆ್ಯಂಡ್ ಎಲಾಂಗೇಷನ್ ಡ್ಯೂ ಟು ರೊಟೇಷನ್. ಇದು ಯೂಶುವಲಿ ಮೆಕ್ಯಾನಿಕಲ್ ಹುಡುಗರಿಗೆ ಇರ್ತದೆ, ಬಟ್ ನಾವು ಸ್ವಲ್ಪ ಇಕ್ವೇಷನ್ಸ್ ನೋಡೋಣ. ಇದನ್ನೇನು ಮಾಡೋಣ, ಇದನ್ನ ಲಾಸ್ಟ್ ಮಿನಿಟ್ ಫಾರ್ಮುಲಾ ಅಂತ ಒಂದು ನೋಟ್ಬುಕ್ ಮಾಡಬೇಕು. ಅಲ್ಲಿ ಭಾಳ ನಮ್ಗೆ ಔಟ್ ಆಫ್ ಸಿಲೆಬಸ್ ಅನ್ನಿಸ್ತಿರ್ತಾವೆ, ಆದ್ರೂ ಬಿಡಕ್ಕೆ ಮನಸ್ಸು ಆಗ್ತಿರಂಗಿಲ್ಲ, ಅವನ್ನ ಅಲ್ಲಿ ಬರೆದು ಇಟ್ಕೊಳ್ಬೇಕು. ಎಕ್ಸಾಮ್ ಹಿಂದಲ್ ದಿನ ಅವನ್ನ ರಿವಿಷನ್ ಮಾಡ್ಕೋಬೇಕು. ಆಯ್ತಾ? ಅದರೊಳಗಡೆ ಒಂದು ಏನದ ಅಂದ್ರೆ, ಈಗ ಒಂದು ಬಾರ್ ಅದ ಅಂತ ತಿಳ್ಕೊಳ್ರಿ. ಆ ಬಾರ್ನ ನೀವು ರೊಟೇಟ್ ಮಾಡಿ ಪೆನ್ ರೊಟೇಟ್ ಮಾಡ್ತಿರ್ತ ಗೊತ್ತಾ, ಒಂದು ಫಿಂಗರ್ ಹಿಂಗೆ ಇರ್ತದೆ, ಇನ್ನೊಂದು ಫಿಂಗರ್ ಇರ್ತೈತಿ, ಅವು ಎರಡು ನಡ್ಬರ್ಕ್ ಪೆನ್ ಇಟ್ಟಿರ್ತೀರಿ ಹಿಂಗೆ. ಹೌದಾ? ಪೆನ್ ಇಟ್ಕೊಂಡು ಹಿಂಗೆ ರೊಟೇಟ್ ಮಾಡ್ತಿರ್ತೀರಲ್ಲ, ಆ ಪೆನ್ ರೊಟೇಟ್ ಮಾಡ್ಬೇಕಾದ್ರೆ ಒಳಗೆ ಸ್ಟ್ರೆಸ್ ಆ್ಯಕ್ಟ್ ಆಗ್ತಿರ್ತೈತಿ. ಆ ಎಷ್ಟು ಸ್ಟ್ರೆಸ್ ಆ್ಯಕ್ಟ್ ಆಗ್ತದೆ ಅದನ್ನ ಕೇಳ್ಯಾರ ಅವರು. ಸಿಗ್ಮಾ ಮ್ಯಾಕ್ಸ್ ಮಿಡಲಲ್ಲಿ ಆ ಬಾರ್ನ ಹಿಡ್ಕೊಂಡು ರೊಟೇಟ್ ಮಾಡಿದಾಗ, ಬಟ್ ಇಲ್ಲಿ ನೀವು ಜಿಗ್ಜಾಗ್ ಮಾಡ್ತಿರ್ತೀರಿ, ಜಿಗ್ಜಾಗ್ ಅಲ್ಲ, ಕಂಟಿನ್ಯೂಸ್ ರೊಟೇಟ್ ಮಾಡಿದಾಗ ಅವಾಗ ಇದು ಬರ್ತೈತಿ. ಏನದು? ರೋ ಒಮೆಗಾ ಸ್ಕ್ವೇರ್ ಎಲ್ ಸ್ಕ್ವೇರ್ ಬೈ 8. ಅವಾಗ ಹಂಗೆ ಮಾಡಿದಾಗ ಇದೇನಾರ ಸ್ಟ್ರೈನ್ ಆಯಿತು ಅಂತಂದ್ರೆ, ಅದೇನಾದರೂ ಎಲಾಂಗೇಷನ್ ಆಗ್ತಿತ್ತು ಅಂದ್ರೆ ರೋ ಒಮೆಗಾ ಸ್ಕ್ವೇರ್ ಎಲ್ ಕ್ಯೂಬ್ ಬೈ 12 ಹೌದಾ? ಇದನ್ನು ನೆನ್ಪಿಟ್ಕೊಳ್ರಿ, ಬೈ ಹಾರ್ಟ್ ಹಾಕ್ರಿ. ನೆಕ್ಸ್ಟ್ ಅಕಸ್ಮಾತಾಗಿ ಸೆಂಟ್ರ್ ಬೇಡ, ನಾ ಬಿಸಗಣಿ ಇರ್ತದಲ್ಲ, ಬಿಸಗಣಿ ಹಂಗೆ ಎಟ್ ದ ಎಂಡ್ ಇಟ್ಕೊಂಡು ಅದನ್ನ ನಾವು ರೊಟೇಟ್ ಮಾಡ್ತಾ ಇದ್ದೆ ಅಂದ್ರೆ ಅವಾಗ ರೋ ಒಮೆಗಾ ಸ್ಕ್ವೇರ್ ಎಲ್ ಸ್ಕ್ವೇರ್ ಬೈ 2, ಇದು 8 ಐತಿ, ಇದು 2 ಆಗುತ್ತೆ. ಇದು ರೋ ಒಮೆಗಾ ಸ್ಕ್ವೇರ್ ಎಲ್ ಕ್ಯೂಬ್ ಡಿವೈಡ್ ಬೈ 3e ಬರ್ತದೆ. 12e ಅದ 3e ಅದ, ಡಿವೈಡ್ ಬೈ 4 ಮಾಡಿದಂಗೆ, ಡಿವೈಡೆಡ್ ಬೈ 4 ಮಾಡಿದ್ರೆ ಇದು ಬರ್ತದೆ. ಯು ವಿಲ್ ಗೆಟ್ 1 ಡಿವೈಡೆಡ್ ಬೈ 4 ಇಲ್ಲಿ ಬರ್ದಾನೆ. ಆಯ್ತಾ? ನೆಕ್ಸ್ಟ್ ವಾಟ್ ಈಸ್ ಕ್ರೀಪ್ ಅಂತ. ಕ್ರೀಪ್ ಅಂದ್ರೆ ಅಳಬುರ್ಕ ಅಂತ. ಅಳುಬುರ್ಕ ಅಂದ್ರೆ ಒಂದೇ ಪ್ರಾಬ್ಲಮ್ ಅದ, ಕಾನ್ಸ್ಟಂಟ್ ಫೋರ್ಸ್ ಅದ, ಬಟ್ ಕಂಟಿನ್ಯೂಯಸ್ ಡಿಫಾರ್ಮೇಷನ್ ಒಂದೇ ಕೆ ಜಿ ಲೋಡ್ ಹಾಕಿದ್ದು, ಬಟ್ ಹಾಗೆ ನೋಡ್ತಾ ಇದ್ದೀನಿ, ಇವತ್ತು ಇಷ್ಟ ಐತಿ, ನಾಳೆ ಇಷ್ಟ ಐತಿ, ನಾಡ್ದು ಇಷ್ಟ ಆಗ್ತದ, ಹಂಗೇ ಬೆಳಿತಾನೆ ಹೊಂಟದ. ಅಂದ್ರೆ ಏನರ್ಥ? ಈಗ ಡಿಫಾರ್ಮೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್ ಆಯ್ತು. ಇಲ್ಲಿ ಟೈಮ್ ಜಾಸ್ತಿ ಆದಂಗೆಲ್ಲ ಡಿಫಾರ್ಮೇಷನ್ ಜಾಸ್ತಿ ಆಯ್ತು. ಅದಕ್ಕೆ ಟೈಮ್ ಡಿಪೆಂಡೆಂಟ್ ಡಿಫಾರ್ಮೇಷನ್ ಅಂತಲೂ ಕರೀತಾರೆ. ಏನಂತಾರೆ? ಟೈಮ್ ಡಿಪೆಂಡೆಂಟ್ ಡಿಫಾರ್ಮೇಷನ್ ಈಸ್ ಕಾಲ್ಡ್ ಕ್ರೀಪ್ ಅಂತ. when a member is subjected to a constant load over ಇಲ್ಲಿ ನೋಡಿ ಅಂಡರ್ಲೈನ್. ಯಾವ ಲೋಡ್ ಅಂತೆ? ಕಾನ್ಸ್ಟಂಟ್ ಲೋಡ್ ಓವರ್ ಅ ಲಾಂಗ್ ಪೀರಿಯಡ್. ಎರಡು ಬಂದ್ಬಿಟ್ಟಲ್ಲ, ಲಾಂಗ್ ಪೀರಿಯಡ್ ಆಫ್ ಟೈಮ್. ಇಟ್ ಅಂಡರ್ಗೋಸ್ ಅ ಸ್ಲೋ ಪರ್ಮನೆಂಟ್ ಡಿಫಾರ್ಮೇಷನ್ ಅಂಡ್ ದಿಸ್ ಟರ್ಮ್ಡ್ ಆಸ್ ಅಳಬುರ್ಕ, ಕ್ರೀಪ್. This is dependent on temperature. Usually at elevated temperature creep is high. ಹೌದಾ? ಅದು ಎದ್ರ ಮೇಲೆ ಡಿಪೆಂಡ್ ಆಯ್ತು ಹಂಗಾರೆ? ಈಗ ಕ್ರೀಪ್ ಅಂದ ತಕ್ಷಣ ನಿಮ್ಗೆ 3 ವರ್ಡ್ಸ್ಗಳು ನೆನಪಾಗ್ಬೇಕು. ಒಂದು ಕಾನ್ಸ್ಟಂಟ್ ಲೋಡ್, ಎರಡನೇದ್ದು ಕ್ರೀಪ್ ಅಂದ ತಕ್ಷಣ ನೆನಪಾಗಬೇಕು ಟೈಮ್ ಡಿಪೆಂಡೆಂಟ್, ಎರಡನೇದು. ಮೂರನೇದ್ದು ಕ್ರೀಪ್ ಅಂದ ತಕ್ಷಣ ಟೆಂಪ್ರೇಚರ್. ಇವು 3 ನೆನಪಾಗಬೇಕು. ದ ಮಟೀರಿಯಲ್ ಹ್ಯಾವ್ ಇಟ್ಸ್ ಓನ್ ಡಿಫರೆಂಟ್ ಮೆಲ್ಟಿಂಗ್ ಪಾಯಿಂಟ್. ಹೌದು, ನಮ್ಗೆ ಗೊತ್ತೈತಿ. ಈಚ್ ವಿಲ್ ಕ್ರೀಪ್ ವೆನ್ ದ homologous temperature is greater than 0.5. homologous temperature ಅಂದ್ರೆ ಟೆಸ್ಟಿಂಗ್ ಟೆಂಪರೇಚರ್ ಡಿವೈಡ್ ಬೈ ಮೆಲ್ಟಿಂಗ್ ಟೆಂಪರೇಚರ್. ಅವೆರಡರದ್ದು ನಡಬರ್ಕ್ ಏನಿರಬೇಕು? 0.5ಕ್ಕಿಂತ ಜಾಸ್ತಿ ಇರಬೇಕು. ಟೆಸ್ಟ್ ಮಾಡುವಾಗಿರ್ತಕ್ಕಂಥ ಟೆಂಪರೇಚರ್, ಅದು ಮೆಲ್ಟ್ ಆಗಲಿಕ್ಕೆ ಬೇಕಾದಂಥ ಟೆಂಪರೇಚರ್. ಇಷ್ಟು ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ ನಮಗೆ ಕ್ರೀಪ್ ಅಂದ್ರೆ ಏನಂತ ಗೊತ್ತು. ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹುಡುಗರು ಭಾಳ ಡೀಪಾಗಿ ಒಳಗೆ ಹೋಗ್ತಾರೆ, ಸ್ವಲ್ಪ ಗೊತ್ತಿರ್ಬೇಕು ನಮ್ಗೆ. ಓಕೆನಾ? ಈ ಕ್ರೀಪ್ ಒಳಗಡೆ ಒಂದು ಬರ್ತದೆ ಪ್ರೈಮರಿ ಕ್ರೀಪು, ಸೆಕೆಂಡ್ರಿ ಕ್ರೀಪು, ಟರ್ಷರಿ ಕ್ರೀಪ್ ಅಂತ ಬರ್ತಾವಂತ. ಓಕೆ, ಸ್ವಲ್ಪ ಒಂದ್ಸತಿ ನೋಡ್ಕೊಂಡ್ಬಿಡ್ರಿ ಸಾಕು, ಅಷ್ಟು ಡೀಪ್ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೊಂದು ಪಾಯಿಂಟ್ ಅದ, ಇಫ್ ಅ ಪಿ ಈಸ್ ಅಪ್ಲೈಡ್ ಸಡನ್ಲಿ. ಇಲ್ಲಿಂದ ಇಂಪಾರ್ಟೆಂಟ್ ಇದೆ, ದಿಸ್ ಈಸ್ ಇಂಪಾರ್ಟೆಂಟ್. ಇಷ್ಟ ತನಕ ನಾವೆಲ್ಲ ಏನು ಮಾಡಿದೀವಿ ಗೊತ್ತಾ? ಒಂದು ಬಾರ್ ಇದೆ ಅಂತ ತಿಳ್ಕೊಳ್ರಿ, ಈ ಬಾರ್ ಇರ್ಬೋದು ಅಥವಾ ಈ ಬಾರ್ ಇರ್ಬೋದು. ಹೌದಾ? ಇವು ಬಾರ್ಗಳಿಗೆ ನಾವೇನು ಮಾಡಿದ್ವಿ? ಫೋರ್ಸ್ ಅಪ್ಲೈ ಮಾಡ್ತೀವಿ. ಬಟ್ ಇವು ಎಂಥ ಫೋರ್ಸ್ ಅಪ್ಲೈ ಮಾಡಿದ್ವಿ ಅಂದ್ರೆ ಇವೆಲ್ಲ ಗ್ರ್ಯಾಜುವಲ್ ಫೋರ್ಸ್ ಅಂತ. ಗ್ರ್ಯಾಜುವಲ್ ಫೋರ್ಸ್ ಅಂದ್ರೆ ಏನು? ಈಗ F = 10 ಕಿಲೋಮೀಟರ್ ಇರ್ತಾರೆ, 10 ಒಮ್ಮೆಲೆ ಬೀಳಲ್ಲ. ಅದು 1 2 3 4 ಹಿಂಗೆ ಮಾಡ್ಕೊಂಡು 10 ಆಯ್ತು. 10 ಆಯಿತು ಅಂದರೆ ಅದು ಗ್ರ್ಯಾಜುವಲ್ ಫೋರ್ಸ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನು ಹೇಳ್ತಾರೆ ನೋಡೋದು? ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಶುರು ಮಾಡಿದ್ರು. ಏನಂತಂದ್ರೆ, ಇಫ್ ಪಿ ಈಸ್ ಅಪ್ಲೈಡ್ ಸಡನ್ಲಿ ಟು ಅ ಬಾರ್ and then stress and strain induces will double than those obtained by the equal load applied gradually.
ಭಾಳ ಅಂದ್ರೆ ಇಂಪಾರ್ಟೆಂಟ್, ಅದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಇದು 10 ಕಿಲೋ ನ್ಯೂಟನ್ ಇತ್ತು ಅಂತ ತಿಳ್ಕೊಳ್ರಿ. ಇದಕ್ಕೆ 10 ಕಿಲೋ ನ್ಯೂಟನ್ ಗ್ರ್ಯಾಜುವಲ್ ಲೋಡ್ ಇತ್ತು ಅಂದ್ರೆ ಇದಕ್ಕೆ ಡೆಲ್ಟಾ ಎಲ್ ಬಂದಿರ್ತೈತಿ. ಆಗ ಅದೇ 10 ಕಿಲೋ ನ್ಯೂಟನ್ ಲೋಡು ನಾವೇನಾದರೂ ಸಡನ್ ಲೋಡ್ ಹಾಕಿದರೆ 10 ಕಿಲೋ ನ್ಯೂಟನ್ ಏನು 10 ಕಿಲೋ ನ್ಯೂಟನ್ ಸಡನ್ ಲೋಡ್ ಹಾಕಿದ್ರೆ ಅದ್ರದ್ದು ಆನ್ಸರ್ ಟು ಡೆಲ್ಟಾ ಎಲ್ ಬರ್ತೈತಿ. ಇದು ನೆನಪಿರ್ಬೇಕು. ಆಯ್ತಾ? ಓಕೆ. ಇದು ಆಯ್ತು. ಇಲ್ಲಿ ತನಕ ಏನು ಮಾತಾಡಿದೆ ಅಂದ್ರೆ ಇದು ಸಡನ್ ಲೋಡ್ ಬಗ್ಗೆ ಮಾತಾಡಿದೆ. ಈಗ ಏನಿದು ಸಡನ್ ಲೋಡ್ ಬಗ್ಗೆ ಮಾತಾಡಿದೆ. ಡ್ರಾಪ್ ಲೋಡ್ ಬಗ್ಗೆ ಮಾತಾಡಿದ್ರ. ಡ್ರಾಪ್ ಲೋಡ್ ಅಂತಂದ್ರೆ ಜಗ್ಗಿದ್ರ, ಈಗ ಇಲ್ಲಿ ಒಂದು ಬಾರ್ ಇತ್ತಪ್ಪ ಅಥವಾ ಇಲ್ಲಿ ಒಂದು ಬಾರ್ ಅದ ಅಂತ ತಿಳ್ಕೊ. ಹಿಂಗೆ ಇದ್ರ ಮೇಲೆ ನಾನು ಒಂದು ಲೋಡ್ ಹಾಕ್ಬೇಕು. ಒಂದು 5 kg ಸ್ಟೋನ್ ಆಯ್ತದೆ ಅಥವಾ 50 ನ್ಯೂಟನ್ ಸ್ಟೋನ್ ಆಯ್ತದೆ. ಈ 50 ನ್ಯೂಟನ್ ಸ್ಟೋನು ಒಂದು ಹೈಟ್ಲಿಂದ ಬಿತ್ತಪ್ಪ. ಎಷ್ಟು? ಒಂದು ಹೈಟಿಂದ ಇಲ್ಲಿಂದ ಬಿತ್ತಿಂಗ್ ಧಪ್ ಅಂತೇಳಿ ಬಿದ್ದ ಮೇಲೆ ಇದ್ರ ಸ್ಟ್ರೆಸ್ ಇಂಡ್ಯೂಸ್ ಆಗ್ತದ. ಆ ಸ್ಟ್ರೆಸ್ಸಿಗೆ ಈ ಫಾರ್ಮುಲಾ. ಓಕೆನಾ? ಈ ಫಾರ್ಮುಲಾ ಹಾಕೋಬೇಕು. ಬಟ್ ಇದು ಫಾರ್ಮುಲಾ ಡಿರೈವ್ಡ್ ಇನ್ನೂ ಆಗಿಲ್ಲ. ಈ ಫಾರ್ಮುಲಾ ತಗೋ. This being the stress strain induced by static load P and L is the length of the bar. ಈ ಫಾರ್ಮುಲಾ ಅಥವಾ ಈ ಫಾರ್ಮುಲಾ ಎರಡರೊಳಗೆ ಒಂದು ಯೂಸ್ ಮಾಡಿ ನಡೀತೈತಿ. ದಿಸ್ ಈಸ್ ಅ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ ದ ಬಾರ್ ಅಥವಾ ದಿಸ್ ಈಸ್ ಅ ಸ್ಟ್ರೆಸ್ ಇಂಡ್ಯೂಸ್ಡ್ ಡ್ಯೂ ಟು ಡ್ರಾಪ್ ಲೋಡ್ ಅಂತ. ಎ ಅಂದ್ರೆ ಏರಿಯಾ, ಪಿ ಅಂದ್ರೆ ಅದು ಲೋಡ್ ಬೀಳೋದು ಲೋಡು, ದೆನ್ 1 + 1 2 ಎ ಇ ಎಚ್ ಅಂದ್ರೆ ಹೈಟ್, ಪಿ ಎಲ್ ಇವೆಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಇದೊಂದು ಪ್ಲಾನ್ ಮಾಡೋಣ. ಈ ಇಕ್ವೇಶನ್ ಒಳಗಡೆ ಇದು ಪಿ ಬೈ ಎ ಬರೀಬೇಕಿಲ್ಲ, ಅವ ಸ್ವಲ್ಪ ಉಲ್ಟಾ ಬರ್ದ ನೋಡ್ರಿ ಇವ ಕಳ್ಳ. ಇದು ಪಿ ಬೈ ಎ ಮಾಡ್ರಿ, ಪಿ ಬೈ ಎ. ಓಕೆನಾ? ಪಿ ಬೈ ಎ ಮಾಡ್ರಿ. ಇದ್ರೊಳಗೆ ನೋಡೋಣ, ಸಡನ್ ಲೋಡ್ ಹಾಕಿದ್ವಿ ಅಂತ ತಿಳ್ಕೊಳ್ರಿ. ಇಫ್ ಪಿ ಈಸ್ ಸಡನ್, ಪಿ ಸಡನ್ ಆದ್ರಾಗ ಏನಾಗುತ್ತೆ? ಎಚ್ ಇಕ್ವಲ್ ಏನಾಗುತ್ತೆ? 0 ಆಗುತ್ತೆ. ಎಚ್ ಇಕ್ವಲ್ 0 ಆದ್ರೆ ಈಕ್ವೇಶನ್ ಏನಾಗುತ್ತೆ ನೋಡು, ಎಚ್ 0 ಆಯ್ತು, ಇದಿಷ್ಟು 0 ಆಯ್ತು, ಇದಿಷ್ಟು 0 ಆಯ್ತು, 1 + 0 1 ಆಯ್ತು, √1 1 ಆಯ್ತು, 1 + 1 2 ಆಯ್ತು. ಏನು ಬಂತು? ಸಿಗ್ಮಾ ಡಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಪಿ ಬೈ ಎ. ಹೌದಾ? 2 ಟೈಮ್ಸ್ ಪಿ ಬೈ ಅಂದ್ರೆ ಇಲ್ಲಿ ಬರ್ದ ನೋಡಿ, ಇಲ್ಲಿ ಎಲ್ಲೇ ಬರ್ದಿದ್ನಲ್ಲ. ಆಯ್ತು. ಏನಂತ? ಡಬಲ್ ಸ್ಟ್ರೆಸ್ ಮತ್ತು ಸ್ಟ್ರೇನ್ ಎರಡು ಏನಾಗ್ತಾವ ಅಂತ ಡಬಲ್ ಆಗ್ತಾವ. ಇಲ್ಲಿ ಬಂತಲ್ಲ ಡಬಲ್ ಇಕ್ವೇಶನ್. ರೈಟಾ? ಅದ್ ನೆನ್ಪಿಟ್ಕೋಬೇಕು. ನಾವು ಇಟ್ ಇಸ್ ಅ ಶೇರ್ಡ್ ಲೋಡ್ಸ್ ಆಫ್ ಮಟೀರಿಯಲ್ ಕಂಪೌಂಡ್ ಬಾರ್. ಶೇರ್ಡ್ ಲೋಡ್ ಅಂದ್ರೆ ಹೆಂಗಂದ್ರ ಈಗ ಒಂದು ಬಾರ್ ಅದ ಅಂತ ತಿಳ್ಕೊಳ್ರಿ. ಈ ಬಾರು 2 ಬಾರ್ ಅದ. ಇದು ಸ್ಟೀಲು, ಇದು ಬ್ರಾಸ್. ಹಿಂಗಿದ್ದಾಗ ನಾ ಇಲ್ಲೊಂದು ಏನೋ ಒಂದು ಕ್ಲ್ಯಾಂಪ್ ಬರೋದು, ಹಿಂಗೊಂದು ಪಿ ಲೋಡ್ ಅಪ್ಲೈ ಮಾಡ್ತೀನಿ. ಇದು ಪಿ ಲೋಡ್ ಅಪ್ಲೈ ಮಾಡ್ತೀನಿ. ಈ ಪಿ ಲೋಡ್ ಅಪ್ಲೈ ಮಾಡಿದಾಗ ಏನಾಗುತ್ತಾ? ಸೂರ್ಯಪ್ರಕಾಶ್ ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. ಈ ಪ್ರಾಬ್ಲಮ್ ಬೇರೆ, ಆ ಪ್ರಾಬ್ಲಮ್ ಬೇರೆ. ಸ್ವಲ್ಪ ಇಲ್ಲಿ ನಿಮ್ಮ ಕ್ವಶನ್ಸಿಗೆ ನಾ ಸ್ವಲ್ಪ ಗೈಡ್ ಮಾಡ್ತೀನಿ. ಮತ್ತು ಇಲ್ಲಿ ನೀವು ಕ್ವಶನ್ ಕೇಳ್ತೀರಿ ನನಗೆ, ಯಾಕಂದ್ರೆ ಸರ್ ಅಲ್ಲಿ ಹಂಗೆ ಹೇಳಿದ್ರಿ ಸರ್ ಇಲ್ಲಿ ಯಾಕೆ ಹಿಂಗೆ ಹೇಳಕತ್ತೀರಿ ಅಂತ ಅಂತೀರಿ ನೀವು. ಓಕೆನಾ? ಬಿಕಾಸ್ ಯು ಆರ್ ಅಂಡರ್ ಗೋಯಿಂಗ್ ಥ್ರೂ ದ ಪ್ರಾಬ್ಲಮ್. ನಾವು ಸಿಯರ್ ಹಿಂಗೆ ಏನಾದರೂ ಪಿ ಲೋಡ್ ಅಪ್ಲೈ ಮಾಡಿದರೆ, ಇನ್ ದಿಸ್ ಕೇಸ್ ಪಿ ಎಸ್ ಆ್ಯಂಡ್ ಪಿ ಬಿ both are different. PS and PB both are different, but PS plus PB equal to P. PS plus PB equal to P. 100% ಪಕ್ಕ. ಯಾಕ? ಇಲ್ಲಿ P ಹೊರಗಡೆ ಕೊಟ್ಟಿದ್ದಾನ, ರೈಟಾ? ಬಟ್ ಅಲ್ಲಿ ಟೆಂಪರೇಚರ್ ಸ್ಟ್ರೆಸ್ ಒಳಗಡೆ ಇದು P ಇದ್ದಿಲ್ಲ. P ಇದ್ದಿಲ್ಲ ಅಂದ್ರೆ ಏನಾಗ್ತದ? PS plus PB equal to 0 ಆಗ್ತದ. PS plus PB equal to 0 in the sense PS equal to minus PB ಆಗ್ತದ. ಇನ್ ದ ಸೆನ್ಸ್ ಒಂದು ಟೆನ್ಷನ್ ಇದ್ರೆ ಒಂದು ಕಾಂಪ್ರೆಷನ್ ಇರ್ತಂತ ಅರ್ಥ. ಮುಗೀತು, ಇಷ್ಟೇ ಅದು. ದೇರ್ ಫೋರ್ ಯುವರ್ ಆನ್ಸರ್ ಶುಡ್ ಬಿ ಬೋತ್ ಸೇಮ್. ಕಮೆಂಟ್ ಒಳಗೆ ಹಾಕಿದ್ರಲ್ಲ, ಎರಡೂ ಆನ್ಸರ್ಸು ಸೇಮ್ ಬರಬೇಕು. ಇದು ಟೆಂಪರೇಚರ್ ಸ್ಟ್ರೆಸ್ ಒಳಗೆ. ಈ ರೀತಿ ಕಾಮನ್ ಸೆನ್ಸನ್ನು ಸ್ವಲ್ಪ ಟ್ರೈನ್ಡ್ ಕಾಮನ್ ಸೆನ್ಸನ್ನು ಯೂಸ್ ಮಾಡ್ಕೊಳ್ಬೇಕು. ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಆಪ್ಷನ್ಸ್ ಅಲ್ಲಿ ಎಲಿಮಿನೇಟ್ ಮಾಡಿನೂ ಕೂಡ ಆನ್ಸರ್ ಮಾಡ್ಬೋದು ನಾವು. ಓಕೆನಾ? ಫಸ್ಟ್ ಕ್ಲಾಸ್ ಒಳಗೆ ನಾವೇನು ಹೇಳಿದ್ವಿ? ಎವ್ರಿ ಹ್ಯೂಮನ್ ಬೀಯಿಂಗ್ ವಿಲ್ ಹ್ಯಾವ್ ಅ ಕಾಮನ್ ಸೆನ್ಸ್, ಬಟ್ ದೇರ್ ಆರ್ 2 types ಆಫ್ ಕಾಮನ್ ಸೆನ್ಸ್. ಒನ್ ಇಸ್ ಅ trained common sense, technical common sense. Second one is a
ಜನರಲ್ ಕಾಮನ್ ಸೆನ್ಸ್. ಓಕೆ, ಐ ಆಮ್ ಟೀಚಿಂಗ್ ಯು ಟೆಕ್ನಿಕಲ್ ಕಾಮನ್ ಸೆನ್ಸ್. ರೈಟಾ? ಓಕೆ, ನೆಕ್ಸ್ಟ್ ಏನು ಮಾಡೋಣ ಈಗ. ಪಿ ಬಂದಿತ್ತಲ್ಲ, ಈ ಪಿ ಏನಾಗುತ್ತೆ, ಶೇರ್ ಆಗತ್ತೆ. ಇದು ಶೇರ್ ಆಗ್ತಿತ್ತು ಅಂತಂದ್ರೆ ನಿಮಗೆ ಎರಡು ಆಪ್ಷನ್ಸ್ ಅದಾವೆ ಹೆಂಗೆ ಕಂಡುಹಿಡಬೇಕಂತ. ಆಲ್ರೆಡಿ ಒಂದು ನಿನ್ನೆ ಕ್ಲಾಸ್ ಒಳಗಡೆ ನಾನು ಡಿಸ್ಪ್ಲೇಸ್ಮೆಂಟ್ ಕಂಡೀಷನ್ಸ್ ಮತ್ತು ಈಕ್ವಿಲಿಬ್ರಿಯಂ ಕಂಡೀಷನ್ಸ್ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಹಂಗೆ ಮಾಡೋದಾದ್ರೆ ಹಂಗೆ ಮಾಡ್ರಿ, ಹಂಗೆ ಬೇಡ ನಮಗೆ ಡೈರೆಕ್ಟ್ ಇಕ್ವೇಶನ್ ಕೊಡ್ರಿ ಅಂದರೆ ಹಿಂಗೆ. ಬಟ್ ನನ್ನ ಪ್ರಿಫರೆನ್ಸ್ ಇದನ್ನು ಕೊಡಂಗಿಲ್ಲ, ನಾನು ಅದೇ ಪ್ರಿಫರೆನ್ಸ್ ಕೊಡ್ತೀನಿ. ಯಾಕಂದ್ರೆ ಇವೆಲ್ಲ ಎಲ್ಲಿ ಬೈ ಹಾಟ್ ಹಾಕೊಂಡು ಕುಂದಿರ್ತೀರಿ, ತಿಳಿತಾ? ಕಾಮನ್ ಕಂಡೀಷನ್ಸ್ ಬೈ ಹಾಟ್ ಹಾಕಿರ್ ಚಲೋ. ಎಲಾಂಗೇಷನ್ ಆಫ್ ಕಾಂಪೌಂಡ್ ಬಾರ್ ಒಂದೇ. ಯಾಕೆ? ನಾವು ಸಿ ಐದರ್ ಇಟ್ ಈಸ್ ಎಲಾಂಗೇಷನ್ ಆಫ್ ಸ್ಟೀಲ್ ಆರ್ ಎಲಾಂಗೇಷನ್ ಆಫ್ ಬ್ರಾಸ್, ಎರಡು ಸೇಮ್. ದೇರ್ ಫಾರ್ ಒಂದು ಇಕ್ವೇಶನ್ ಸಾಕು. ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಭಾಳ ಚೆನ್ನಾಗಿ ಅರ್ಧ ತಾಸು ಮೇಲೆ ಎಕ್ಸ್ಪ್ಲೇನ್ ಮಾಡಲಾಗಿದೆ ಆಲ್ರೆಡಿ. ಇದನ್ನ ಇನ್ನೊಂದ್ಸತಿ ಓದ್ಕೊಡ್ರಿ. ಅದರೊಳಗಡೆ ಎಲಾಸ್ಟಿಕ್ ಲಿಮಿಟ್ ಅಂದ್ರೇನು, ಪ್ರಪೋರ್ಷನಲ್ ಲಿಮಿಟ್ ಅಂದ್ರೇನು, ಎಲಾಸ್ಟಿಕ್ ಲಿಮಿಟ್, ಟ್ರೂ ಎಲಾಸ್ಟಿಕ್ ಲಿಮಿಟ್, ಈಲ್ಡ್ ಸ್ಟ್ರೆಂತ್ ಅಂದ್ರೇನು. ಓಕೆ, ನೆಕ್ಸ್ಟು ಟೆನ್ಸೈಲ್ ಸ್ಟ್ರೆಂತ್, ಅಲ್ಟಿಮೇಟ್ ಸ್ಟ್ರೆಂತ್, ಪರ್ಸೆಂಟೇಜ್ ಎಲಾಂಗೇಷನು, ರಿಡಕ್ಷನ್ ಇನ್ ಏರಿಯಾ ಎಲ್ಲ ಹೇಳಲಾಗಿದೆ ಆಲ್ರೆಡಿ. ಇಲ್ಲಿ ಬರೋಣ. ಸ್ಟ್ರೆಸ್ ಸ್ಟ್ರೈನ್ ರೆಸ್ಪಾನ್ಸ್ ಒಳಗಡೆ ಹಿಂಗೋಗಿ ಕಟ್ ಆತಂದ್ರೆ ಅದು ಲೀನಿಯರ್ ಎಲಾಸ್ಟಿಕ್. ಈಗ ಸ್ಟ್ರೇಟ್ ಲೈನ್ ಐತಿ, ಕಟ್ ಆಗಿ ಸೀದಾ ಹೋಯ್ತು ಅಂತಂದ್ರೆ ಲೀನಿಯರ್ ಎಲಾಸ್ಟಿಕ್, ಪ್ಲಾಸ್ಟಿಸಿಟಿ ಪ್ಲಾಸ್ಟಿಕ್ ಅಂತ, ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಅಂತ. ಇದಕ್ಕೆ ನೀವೇನೋ ಗೊತ್ತಾ, ಎಲಾಸ್ಟೋ ಪ್ಲಾಸ್ಟಿಕ್ ಅನ್ಬೋದು. ಎಲಾಸ್ಟೋ ಪ್ಲಾಸ್ಟಿಕ್ ಅವ ಇಲ್ಲಿ ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್ ಅಂತ ಯಾಕಂದ್ರೆ ಅದು ಹಾರಿಜಾಂಟಲ್ ಐತಿ. ಈ ಎಲಾಸ್ಟೋ ಪ್ಲಾಸ್ಟಿಕ್ ಬೇಕಾದ್ರೆ ಹಿಂಗನೂ ಆಗ್ಬೋದು. ದಿಸ್ ಈಸ್ ಎಲಾಸ್ಟೋ ಪ್ಲಾಸ್ಟಿಕ್, ದಿಸ್ ಈಸ್ ಎಲಾಸ್ಟೋ ಪರ್ಫೆಕ್ಟ್ಲಿ ಪ್ಲಾಸ್ಟಿಕ್. ಇದೇನಿದು? ಲೀನಿಯರ್ ಎಲಾಸ್ಟಿಕ್ ಹಾರ್ಡ್ನಿಂಗ್ ಪ್ಲಾಸ್ಟಿಕ್. ಸೇಮ್ ಇದರನ್ರಿ ಎಲ್ಲ ಹಾರ್ಡ್ನಿಂಗ್ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ಇದು ಲೀನಿಯರ್ ಎಲಾಸ್ಟಿಕ್ ಹಾರ್ಡ್ನಿಂಗ್ ಪ್ಲಾಸ್ಟಿಸಿಟಿ ವಿತ್ ಅನ್ಲೋಡಿಂಗ್. ವಾಪಸ್ ಬಂದೈತೆ ಲೋಡು, ಮನೆಗೆ ಬಂದು ಕುಂತದ. ದೇರ್ಫೋರ್ ಇಟ್ ಈಸ್ ಅನ್ಲೋಡಿಂಗ್. ನೌ ಟೆಲ್ ಮಿ ವಾಟ್ ಇಸ್ ದಿಸ್ ಗ್ರಾಫ್. ಟೈಪ್ ಮಾಡ್ರಿ. ಸರಿ, what is this line indicates? Which material? Now study. Now tell me which material it is. Study ಎರಡು ಆಗ್ತದೆ. Graph A, graph B, graph C. Can you give me the answer? Very good, Soumya, very good. Ideal plastic, ಒಂದನೇದ್ದು ideal plastic. ಎರಡನೇದ್ದು ಒಂದನೇದಕ್ಕೆ ಐಡಿಯಲ್ ಪ್ಲಾಸ್ಟಿಕ್ ಅಂದ್ಬಿಟ್ರಿ ಅಂದಮೇಲೆ ಎರಡನೇದಕ್ಕೆ ವರ್ಡ್ ಹುಡುಕ್ಬೇಕಾಗತ್ತೆ. ಒಂದನೇದಕ್ಕೆ ಬೇರೆ ಹೆಸರು ಕೊಟ್ಟಿರ್ಬೇಕಾದ್ರೆ ಇದಕ್ಕೆ ಐಡಿಯಲ್ ಪ್ಲಾಸ್ಟಿಕ್ ಅನ್ಬೋದಿತ್ತು, ಬಟ್ ಅದು ಐಡಿಯಲ್ ಪ್ಲಾಸ್ಟಿಕ್ ಕರೆಕ್ಟ್ ಐತಿ. ಎರಡನೇದ್ದು ಐಡಿಯಲ್ ಫ್ಲೂಯಿಡ್. ಬಿ ಆಪ್ಷನ್ ಯಾವುದು? ಐಡಿಯಲ್ ಫ್ಲೂಯಿಡ್. ಸಿ ಯಾವುದು? ಎಸ್, ಸಿ ಇಸ್ ಅ ರಿಜಿಡ್. ಸಿ ಇಸ್ ಅ ಪರ್ಫೆಕ್ಟ್ ರಿಜಿಡ್. ಕರೆಕ್ಟ್. ಈಗ ಎಲಾಸ್ಟಿಕ್ ಸ್ಟ್ರೈನ್ ಅಂಡ್ ಪ್ಲಾಸ್ಟಿಕ್ ಸ್ಟ್ರೈನ್ ಇದನ್ನ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. Now look at here. If a curve is like this and like this, ತಿಳಿತಾ? ಇದಕ್ಕೆ ಏನಂತಾರೆ? ಇದಕ್ಕೆ ಎಲಾಸ್ಟಿಕ್ ಸ್ಟ್ರೈನ್ ಅಂತಾರೆ.
ಹೌದಾ? ಬಿಕಾಸ್ ಹಿಂಗೆ ಹೋಗಿ ವಾಪಸ್ ಬರ್ತದೆ ಎಲಾಸ್ಟಿಕ್ ಸ್ಟ್ರೈನ್. ಇದಕ್ಕೇನಂತಾರೆ? ಇದಕ್ಕೆ ಪ್ಲಾಸ್ಟಿಕ್ ಸ್ಟ್ರೈನ್ ಅಂತಾರೆ. ಓಕೆನಾ? ಓಕೆ, ಅರ್ಧಂಬರ್ಧ ಕಲಿಬೇಡ್ರಿ, ಪೂರಾ ಕಲಿಬೇಕು. ಇದು ಡಾಟು, ಇಲ್ಲಿ ಬ್ರೇಕ್ ಆಗೈತಿ, ನೆನ್ಪಿಟ್ಕೋಬೇಕು. ಅಕಸ್ಮಾತ್ ಆಗಿ ಇದು ಹಿಂಗೆ ಸ್ಟ್ರೇಟ್ ಹೋಗಿ ಹಿಂಗೆ ಹೋಗಿ ಅನ್ಲೋಡ್ ಮಾಡಿದೆ ಅಂತ ತಿಳ್ಕೊಳ್ರಿ. ಹಿಂಗೆ ಬಂತಂದ್ರ ಅವಾಗ ಇದು ಪ್ಲಾಸ್ಟಿಕ್ ಸ್ಟ್ರೈನ್ ಆಕೈತಿ, ಇದು ಎಲಾಸ್ಟಿಕ್ ಸ್ಟ್ರೈನ್. ನೆನ್ಪಿಟ್ಕೊಡ್ರಿ. ಉಲ್ಟಾ ಆಯ್ತು ನೋಡು, ಉಲ್ಟಾ ಉಲ್ಟಾ ಉಲ್ಟಾ. ಯಾಕೆ? ಬಿಕಾಸ್ ರಿಕವರ್ ಆಯ್ತದ, ಇಷ್ಟು ಸ್ಟ್ರೇನ್ ಮುಂದಕ್ಕೆ ಹೋಗಿತ್ತು, ಬಟ್ ಇಷ್ಟು ರಿಕವರ್ ಆಯ್ತು, ಇಷ್ಟು ರಿಕವರ್ ಆಗಲಿಲ್ಲ. ಬಟ್ ಇಲ್ಲಿ ರಿಕವರ್ ಅದು ನಮಗೆ ಕಾಣಲಿಲ್ಲ. ಅಕಸ್ಮಾತ್ ಇದು ರಿಕವರ್ ಆಗ್ತಿತ್ತು ಅಂದ್ರೂ ಎಷ್ಟು ರಿಕವರ್ ಆಗ್ತತ? ಇದು ನಮಗೆ ವಾಪಸ್ ಬಿಟ್ಟು ಅಂತಂದ್ರೆ ಹಿಂಗೆ ಸೀದಾ ವಾಪಸ್ ಅದೇ ಲೈನ್ ಹಿಡ್ದಂತೂ ಹೋಗಂಗಿಲ್ಲ. ಹೌದಾ? ಪ್ರಾಬೆಬಲಿ ಅದು ಇಲ್ಲಿ ಬರ್ಬೋದು. ಅನ್ಲೋಡ್ ಮಾಡಿದ್ರೆ, ಅನ್ಲೋಡ್ ಮಾಡಿದಾಗ ಮತ್ತೆ ನಾವು ಪ್ಲಾಸ್ಟಿಕ್ ಉಲ್ಟಾ ಪಲ್ಟಾ ಆಗಿಬಿಡ್ತಾವೆ. ಇದು ನೆನ್ಪಿಟ್ಕೊಟ್ರಿ. ಅದನ್ನ ಇಲ್ಲಿ ಬರ್ದಿರ್ತಾನೆ, ತಡಿ ತೋರಿಸ್ತೀನಿ. ಇಲ್ಲದ ನೋಡಿ. ಇದೇನಿದು? ರೆಸಿಡ್ಯೂಯಲ್ ಸ್ಟ್ರೇನ್. ವಾಪಸ್ ಬಂದಾಗ ಕರು ಮ್ಯಾಲ ಹೋಗಿ ವಾಪಸ್ ಬಂತಂದ್ರೆ ಇದು ರೆಸಿಡ್ಯೂಯಲ್ ಸ್ಟ್ರೇನ್ ಅಥವಾ ಪ್ಲಾಸ್ಟಿಕ್ ಸ್ಟ್ರೇನ್. ಇದು ಏನಿದು? ಎಲಾಸ್ಟಿಕ್ ಸ್ಟ್ರೇನ್. ವಾಪಸ್ ಬಂತಂದ್ರೆ, ವಾಪಸ್ ಬರಲಿಲ್ಲ ಅಲ್ಲ, ಹಂಗ ಹೋಗಿ ಹಂಗ ಬಂತಂದ್ರೆ, ಅದ ದಾರಿ ಹೋಗಿ ಅದ ದಾರಿಗೆ ಬಂತಂದ್ರೆ ಎಲಾಸ್ಟಿಕ್ ಸ್ಟ್ರೇನ್. ಅದ ದಾರಿ ಒಳಗೆ ಬಂದು ಮುಂದೆ ಹೋಗಿ ಎಲ್ಲೋ ಒಂದು ಕಡೆ ಬ್ರೇಕ್ ಆತಂದ್ರೆ ಪ್ಲಾಸ್ಟಿಕ್ ಸ್ಟ್ರೇನ್ ಮುಂದ್ಗಡೆ, ಎಲಾಸ್ಟಿಕ್ ಸ್ಟ್ರೇನ್ ಹಿಂದ್ಗಡೆ. ಓಕೆನಾ? ಈ ಪ್ರಾಬ್ಲಮ್ ಒಂದು ಮಾಡ್ಕೊಡ್ರಿ, ಭಾಳ ಚೆನ್ನಾಗಿದೆ, ಬೆಸ್ಟ್ ಪ್ರಾಬ್ಲಮ್ ಐತಿ. ನೆಕ್ಸ್ಟ್, ಎಲಾಸ್ಟಿಸಿಟಿ ಅಂದ್ರೇನು? ಪ್ರಾಪರ್ಟಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಆಲ್ರೆಡಿ. ಪ್ಲಾಸ್ಟಿಸಿಟಿ ಅಂದ್ರೇನು? ಪ್ರಾಪರ್ಟಿ. ಸ್ಟ್ರೇನ್ ಹಾರ್ಡ್ನಿಂಗ್ ಅಂದ್ರೇನು? ಒಂದು ಪ್ರಾಪರ್ಟಿ. ನೆಕ್ಸ್ಟ್ ಮುಗಿತು. ಸ್ಟ್ರೆಸ್ ರಿವರ್ಸಲ್ ಅಂತ ಬರ್ತದ. ಸ್ಟ್ರೆಸ್ ರಿವರ್ಸಲ್, ಸ್ಟ್ರೆಸ್ ಹಿಸ್ಟೆರೆಸಿಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹುಡುಗರಿಗೆ ಅದ, ಇದು ನಮಗೆ ಇಲ್ಲ. ರೈಟಾ? ಎನಿ ಡೌಟ್ಸ್? ಇಲ್ಲಿವರೆಗೆ ಯಾವ್ದಾರ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರಿ. ಈ ಚಾಪ್ಟರ್ ಕ್ಲೋಸ್ ಮಾಡ್ತಾ ಇದ್ದೇವೆ. ಏನ್ ಡೌಟ್ ಇಲ್ಲ? ಒಂದು ನಿಮಿಷ. ನಾವು ಕಮಿಂಗ್ ಟು ದಿಸ್ ಸಿಂಪಲ್ ಸ್ಟ್ರೆಸ್ ಸ್ಟ್ರೇನ್ ಮುಗೀತು. ಲೆವೆಲ್ 1, 2 ಆಯಿತು. ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಸಾಲ್ವ್ ಮಾಡಿದ್ವಿ. ಇವತ್ತೆಲ್ಲ ನೋಟ್ಸ್ ಕಳಿಸ್ಬಿಡ್ತೀನಿ, ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಕಳಿಸ್ತೀನಿ, ಅವನು ನೋಡ್ಕೊಳ್ರಿ. ಕಾಂಪೌಂಡ್ ಸ್ಟ್ರೆಸ್ ನಾಳೆ ಸ್ಟಾರ್ಟ್. ನಾಳೆ ಈಗ ಆ್ಯಕ್ಚುಲಿ ನಾವೇನು ಮಾಡಿದ್ವಿ? ಸಂಡೇ ಸ್ಟಾರ್ಟ್ ಮಾಡಿದ್ವಿ, ಹಾಗಾಗಿ 11th ನಾವು ಹಾಲಿಡೇ ಮಾಡ್ತಿದ್ವಿ. ಟುಮಾರೋ ಪೋರ್ಷನ್ ಕಂಪ್ಲೀಟ್ ಆಗಿದೆ, ಹಾಲಿಡೇ ಇರ್ತದ, ನಾಳೆ ಕ್ಲಾಸ್ ಇರಲ್ಲ. ಒಮ್ಮೆಲೆ ವಿಲ್ ಮೀಟ್ ಆನ್ 12th ಒಳಗೆ ಕಾಂಪೌಂಡ್ ಸ್ಟ್ರೆಸ್ ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ನ ಶುರು ಮಾಡೋಣ. 12ನೇ ತಾರೀಕಿಗೆ ಸಿಗೋಣ. ರೈಟಾ? ಎನಿ ಡೌಟ್? ನೋ ಡೌಟ್? ಇಫ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್. ಯಾರು ಡೌಟ್ಸ್ ಇದ್ದವ್ರು ಇದ್ರೆ ಉಳ್ಕೋಬೋದು. ಇನ್ನೊಂದು 10 ನಿಮಿಷ ಐ ಆಮ್ ಫ್ರೀ, ಉಳ್ಕೋಬೋದು. ಇಲ್ಲ ಅಂತಂದ್ರೆ ಎಲ್ಲರೂ ಲೀವ್ ಮಾಡಿ.